ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾವು ಇವತ್ತು ರಾಮನಾಥಪುರ ಜಾತ್ರೆಗೆ ಹೋಗ್ತಾ ಇದ್ದೀವಿ. ನಾವು ವರ್ಷ ಹೋಗ್ತಿರ್ತೀವಿ, ಬಟ್ ಲಾಸ್ಟ್ ಇಯರು ಹೋಗೋಕ್ಕಾಗಲಿಲ್ಲ. ಫ್ಯಾಮಿಲಿ ಇಶ್ಯೂಸಿಂದ ಈ ವರ್ಷ ಹೋದ್ವಿ. ದೇವಸ್ಥಾನ ಇಲ್ಲಿಂದ ಫ್ಯಾಮಿಲಿ ಅಂದರೆ ನಮ್ಮ ಮನೆಯವ್ರ ಅಣ್ಣ, ಅವ್ರ ಹೆಂಡತಿ ಅವರೆಲ್ಲ ಹೋಗಿದ್ದು, ಬಟ್ ನಮ್ಮ ಮನೆಯವ್ರು ಬಂದಿರಲಿಲ್ಲ. ಇಲ್ಲಿಂದ ಹೋದ್ವಿ, ಆಟೋದಲ್ಲಿ ಹೋಗಿದ್ವಿ. ಇಲ್ಲಿಂದ ಹೋಗಿ ಆ ಗಾಡಿನ ಆಚೆ ಪಾರ್ಕ್ ಮಾಡಿದ್ವಿ. ದೇವಸ್ಥಾನ ಒಳಗಡೆ ಹೋಗಂಗಿರಲಿಲ್ಲ. ಅಲ್ಲಿಂದ ಮತ್ತೆ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ಅಲ್ಲಿಂದ ಹೋದ್ವಿ. ದೇವಸ್ಥಾನದಿಂದ ಹೊಳೆ ಹತ್ರ ಹೋದ್ಬೋದು. ನನ್ನ ಮಗ ಫಸ್ಟ್ ಇಲ್ಲ ನೀರೊಳಗಡೆ ಇಳಿಬೇಕಾದ್ರೆ ಅಳ್ತಿದ್ದ. ಅಮ್ಮ ಭಯ ಆಗ್ತಿದೆ, ಚಳಿ ಆಗ್ತಿದೆ ಅಂತ ತುಂಬ ಅಳ್ತಿದ್ದ. ಆಮೇಲೆ ಕೊನೆಗೆ ನಿಧಾನಕ್ಕೆ ಇಳಿಸಿದ್ವಿ ನೀರೊಳಗಡೆ ಇಳಿಸಿದ್ಮೇಲಂತೂ ಫಸ್ಟ್ ಅಳ್ತಿದ್ದನು. ಕೊನೆಗೆ ಎದ್ಬಾರೋ ಅಂತಂದರೆ, ಅಮ್ಮ ಇಲ್ಲೇ ಇರೋಣ ಪ್ಲೀಸ್ ಅಮ್ಮ, ಚೆನ್ನಾಗಿದೆ ಆಟ ಆಡೋಕ್ಕೆ ಅಂತ ಹೇಳ್ತಿದ್ದಾನೆ. ಫಸ್ಟು ತುಂಬ ಅಂದರೆ ನೀರೊಳಗೆ ಕಾಲಿಡ್ತಿದ್ದಂಗೆ ತುಂಬ ಭಯ ಪಡ್ತಿದ್ದ. ಅಮ್ಮ ಭಯ ಆಗ್ತಿದೆ ಅಮ್ಮ, ನೀರು ತಣ್ಣಗಿದೆ ಅಂತ ಹೇಳಿ. ಕೊನೆಗಂತೂ ಅಲ್ಲೇ ಉಳ್ಕೊಬಿಟ್ಟಿದ್ದಾನೆ, ಬರಲೇ ಇಲ್ಲ. ಬೈದ್ಬಿಟ್ಟು ಕರ್ಕೊಬಂದ್ವಿ. ಮೇಲೆ ಬಂದುಬಿಟ್ಟು ಬಟ್ಟೆ ಚೇಂಜ್ ಮಾಡಿ ಅಲ್ಲಿಂದ ಹೊರಟ್ವಿ. ಮತ್ತು ಎಲ್ಲ ಚೇಂಜ್ ಮಾಡಿ ಆ ಬಟ್ಟೆ ಎಲ್ಲನೂ ಚೀಲಕ್ಕೆ ಹಾಕ್ಬಿಟ್ಟು ಚೀಲನ ಆಟೋಗೆ ಕೊಟ್ಬಿಟ್ವಿ. ಅಲ್ಲಿಂದ ಮತ್ತೆ ಮೆಟ್ಲು ಹತ್ಬಿಟ್ಟು ಹೊರಟ್ವಿ. ಮೇಲೆ ಬರ್ತಾ ಹೋದ್ವಿ. ಅಲ್ಲಿಂದ ಬಂದು ಅಲ್ಲಿ ಹೋಮ ಸುಡೋಕ್ಕಂದರೆ ಎಳ್ಳು ಮತ್ತು ಎಣ್ಣೆನ ಮಿಕ್ಸ್ ಮಾಡಿರೋಂಥ ಬತ್ತಿ ಕೊಟ್ಟರು ನಮಗೆ. ಅದನ್ನು ಅಲ್ಲಿ ಅಗ್ನಿಕುಂಡಕ್ಕೆ ಹಾಕ್ಬಿಟ್ಟು ಫಸ್ಟಿಗೆ ಆಂಜನೇಯನ ದರ್ಶನ ಪಡ್ಕೊಂಡ್ವಿ. ಇದ್ರೊಳಗಡೆ ಹಾಕಿದ್ವಿ ಅದನ್ನು, ಎಳ್ಳು ಮತ್ತು ಬತ್ತಿನ ಇದ್ರೊಳಗಡೆ ಹಾಕ್ಬಿಟ್ಟು ಅದು ನೆಕ್ಸ್ಟು ಇನ್ನೊಂದು ಅಗಸ್ತೇಶ್ವರ ದೇವಸ್ಥಾನ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದು ಕಡ್ಜ ಕಟ್ಟಿರೋದು ಗೂಡನ್ನು.